Hello students, welcome to C++ programming class. In the last class, we have seen how to define a class and how to declare objects of that class. In this class, through an example, I am going to show you how data members are declared, member functions are declared and defined, and what is the use of scope resolution operator, why we use scope resolution operator, all these things. See, consider this program. ಈ ಪ್ರೋಗ್ರಾಮ್ ಅನ್ನು ಕನ್ಸಿಡರ್ ಮಾಡಿ. ಈ ಪ್ರೋಗ್ರಾಮ್ ನಲ್ಲಿ ಏನೇನಿದೆ? ಹ್ಯಾಶ್ ಇನ್ಕ್ಲೂಡ್ iostream ಲೈಬ್ರರಿ ಫಂಕ್ಷನ್ ಆಡ್ ಮಾಡಿದೀವಿ, ಲೈಬ್ರರಿ ಫೈಲ್ಸ್ ಅನ್ನು ಆಡ್ ಮಾಡಿದೀವಿ. ಯೂಸಿಂಗ್ ನೇಮ್ ಸ್ಪೇಸ್ std, ನೇಮ್ ಸ್ಪೇಸ್ ಯಾವುದು ಯೂಸ್ ಮಾಡಿದೀವಿ? std ನೇಮ್ ಸ್ಪೇಸ್ ಯೂಸ್ ಮಾಡಿದೀವಿ. ಒಂದು ಕ್ಲಾಸ್ ಇದೆ, ಅದರ ಹೆಸರೇನು? ಐಟಮ್. ಅದರಲ್ಲಿ ಎಷ್ಟು ಡಾಟಾ ಮೆಂಬರ್ಸ್ ಇವೆ? 2 ಡಾಟಾ ಮೆಂಬರ್ಸ್ ಇವೆ. ಒಂದು ನಂಬರ್ ಆಫ್ ಟೈಪ್ ಇಂಟಿಜರ್, ಇನ್ನೊಂದು ಕಾಸ್ಟ್ ಆಫ್ ಟೈಪ್ ಫ್ಲೋಟ್. ಸೊ ಅವೆರಡಕ್ಕೂ ನಾವು ಪ್ರೈವೇಟ್ ಅಂತ ಏನು ಬರ್ದಿಲ್ಲ. ಸೊ ನಾವು ಪ್ರೈವೇಟ್ ಅಂತ ಬರೀಲಿಲ್ಲ ಅಂದ್ರೂ ಅದು ಬೈ ಡಿಫಾಲ್ಟ್ ಏನು ತೊಗೊಳುತ್ತೆ? ಪ್ರೈವೇಟ್ ಅಂತ ತೊಗೊಳುತ್ತೆ. ಸೊ ಅದನ್ನ ನಾವು ಪಬ್ಲಿಕ್ ಮಾಡಬೇಕಿತ್ತಂದ್ರೆ ಎಕ್ಸ್ಪ್ಲಿಸಿಟ್ಲಿ ಅದನ್ನ ಪಬ್ಲಿಕ್ ಅಂತ ಬರಿಬೇಕು. ನಾವು ಪ್ರೈವೇಟ್ ಮಾಡಬೇಕಿತ್ತಂದ್ರೆ ಅದನ್ನ ಎಕ್ಸ್ಪ್ಲಿಸಿಟ್ಲಿ ಪ್ರೈವೇಟ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಪ್ರೈವೇಟ್ ಅಂತ ಬರಲಿಲ್ಲ ಅಂದ್ರೆ ಇಟ್ ಮೀನ್ಸ್ ದ ಕಂಪೈಲರ್ ಟ್ರೀಟ್ ಇಟ್ ಆಸ್ private. So there are 2 data members which are private, int number and float cost. ಇದರಲ್ಲಿ ಪಬ್ಲಿಕ್ ಪಾರ್ಟ್ ಅಲ್ಲಿ 2 ಫಂಕ್ಷನ್ಸ್ ಬರ್ತವೆ. ಒಂದು get data, ಇನ್ನೊಂದು put data. get data ಗೆ 2 ಪ್ಯಾರಾಮೀಟರ್ ಇವೆ, int a ಮತ್ತು int b. put data ಗೆ it has no parameters, ಅದಕ್ಕೆ ಏನು ಬರ್ತಿದೀವಿ? void ಅಂತ ಬರ್ತಿದೀವಿ. ಇಲ್ಲಿ ಇನ್ನೊಂದು ಥಿಂಗ್ ಏನು ಅಬ್ಸರ್ವ್ ಮಾಡ್ಬೇಕು ನೀವು ಅಂದ್ರೆ, ಗೆಟ್ ಡಾಟಾ ಫಂಕ್ಷನ್ ಡಿಕ್ಲರೇಷನ್ ಅಷ್ಟೇ ಮಾಡ್ಕೊಂಡಿದ್ದೀನಿ, ಇಲ್ಲ ಅದು ಡೆಫಿನೇಷನ್ ನಾನು ಇಲ್ಲಿ ಬರ್ದಿಲ್ಲ. ಗೆಟ್ ಡಾಟಾ ಫಂಕ್ಷನ್ ಡೆಫಿನೇಷನ್ ಏನ್ ಮಾಡ್ತೀನಿ? ಕ್ಲಾಸ್ ಇಂದ ಹೊರಗಡೆ ಬರೀತೀನಿ. ಅದು ನಮ್ಮ ಇಷ್ಟ, ಒಳಗಡೆ ಆದ್ರೂ ಬರಿಬಹುದು, ಹೊರಗಡೆ ಆದ್ರೂ ಬರಿಬಹುದು. ಗೆಟ್ ಡಾಟಾನ ಕ್ಲಾಸ್ ಇಂದ ಹೊರಗಡೆ ಬರೀತೀನಿ. ಪುಟ್ ಡಾಟಾ ಕ್ಲಾಸ್ ಒಳಗೆ ಬರ್ದಿದ್ದೀನಿ. ಪುಟ್ ಡಾಟಾ ಪ್ಯಾರಾಮೀಟರ್ಸ್ ವೈಡ್, ಯಾವುದು ಪ್ಯಾರಾಮೀಟರ್ಸ್ ಇಲ್ಲ. ಅದೇನ್ ಮಾಡುತ್ತೆ? ನಂಬರ್ ಅಂತ ಹೇಳಿ ನಂಬರ್ ವೇರಿಯೇಬಲ್ ಅಲ್ಲಿರೋ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಸಿ ಔಟ್ ಕಾಸ್ಟ್ ಅಂತ ಹೇಳಿ ಕಾಸ್ಟ್ ನಲ್ಲಿರೋ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದ ಫಂಕ್ಷನ್ ಡೆಫಿನೇಷನ್ ಆಫ್ ಪುಟ್ ಡಾಟಾ. ಸೊ ಗೆಟ್ ಡಾಟಾ ಫಂಕ್ಷನ್ ಡೆಫಿನೇಷನ್ ನಾನು ಏನ್ ಮಾಡ್ತೀನಿ? ಕ್ಲಾಸ್ ಇಂದ ಹೊರಗಡೆ ಬರೀತೀನಿ. ಕ್ಲಾಸ್ ಇಂದ ಹೊರಗಡೆ ಯಾವ್ದಾದ್ರು ಮೆಂಬರ್ ಫಂಕ್ಷನ್ ಇನ ಡೆಫಿನೇಷನ್ ನಾವೇನಾದ್ರೂ ಬರೆದ್ರೆ ಅದಕ್ಕೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಏನ್ ಮಾಡಬೇಕು? ಯೂಸ್ ಮಾಡಬೇಕು. ಈ ತರ 4 ಡಾಟ್ಸ್ ಬರುತ್ತೆ, 1 2 3 4. ದಿಸ್ ಈಸ್ ಕಾಲ್ಡ್ ಆಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಇಲ್ಲಿ ನಾವು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಬಿಹೈಂಡ್ ನಲ್ಲಿ ಏನ್ ಬರಿಬೇಕು? ಕ್ಲಾಸ್ ನೇಮ್ ಬರಿಬೇಕು. ಅದ್ರ ಬಿಹೈಂಡ್ ಅಲ್ಲಿ ರಿಟರ್ನ್ ಟೈಪ್ ಬರಿಬೇಕು. ಇಲ್ಲಿ ರಿಟರ್ನ್ ಏನೂ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಏನ್ ಬರ್ದಿದೀವಿ? void ಅಂತ ಬರ್ದಿದೀವಿ. void ಐಟಮ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಈ ಐಟಮ್ ಕ್ಲಾಸ್ ಒಳಗಿರೋ ಫಂಕ್ಷನ್ ಯಾವುದು? ಗೆಟ್ ಡಾಟಾ. ಅದನ್ನ ಇಲ್ಲಿ ಬರಿತೀವಿ. ಫಂಕ್ಷನ್ ನೇಮ್ ಗೆಟ್ ಡಾಟಾ. ಇಟ್ ಹ್ಯಾಸ್ 2 ಪ್ಯಾರಾಮೀಟರ್ಸ್, ಯಾವ್ದು? int a and int b. ಅದನ್ನ ಬರ್ಕೊಂತೀವಿ. ಫಂಕ್ಷನ್ ಡೆಫಿನೇಷನ್ ಅಂದ್ರೆ ಏನು? ಈ ಪ್ಯಾರಾಮೀಟರ್ ನಲ್ಲಿ ಏನ್ ಕಂಟೆಂಟ್ ಬಂದಿರುತ್ತಲ್ಲ ಫಂಕ್ಷನ್ ಕಾಲ್ ಇಂದ, ಅದನ್ನ ನಂಬರ್ ಒಳಗೆ ಸ್ಟೋರ್ ಮಾಡ್ತೀವಿ. a ನ ನಂಬರ್ ಒಳಗೆ ಸ್ಟೋರ್ ಮಾಡ್ತೀವಿ, b ನ ಕಾಸ್ಟ್ ಒಳಗೆ ಸ್ಟೋರ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ಗೆಟ್ ಡಾಟಾ ಅಂಡ್ ದಿಸ್ ಈಸ್ ಅಬೌಟ್ ಪುಟ್ ಡಾಟಾ. ಈ ಪುಟ್ ಡಾಟಾ, ಗೆಟ್ ಡಾಟಾ ಎರಡು ಫಂಕ್ಷನ್ಗಳು ಮೆಂಬರ್ ಫಂಕ್ಷನ್ ಆಫ್ ಎ ಕ್ಲಾಸ್. ಒಂದನ್ನ ಫಂಕ್ಷನ್ ಒಳಗೆ ಡಿಫೈನ್ ಮಾಡಿದೀವಿ ಪುಟ್ ಡಾಟಾ ಅನ್ನೋದು, ಗೆಟ್ ಡಾಟಾ ಅನ್ನೋದು ಫಂಕ್ಷನ್ ಹೊರಗಡೆ ಡಿಫೈನ್ ಮಾಡಿದೀವಿ. ಯಾವಾಗ ಫಂಕ್ಷನ್ ಹೊರಗಡೆ ನಾವು
ಕ್ಲಾಸಿನ ಮೆಂಬರ್ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ತೀವಲ್ಲ ಅವಾಗ ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಬರಿಬೇಕು, ಅದ್ರ ಹಿಂಗಡೆ ಕ್ಲಾಸ್ ನೇಮ್ ಬರಿಬೇಕು, ಅದ್ರ ಹಿಂಗಡೆ ರಿಟರ್ನ್ ಟೈಪ್ ಬರಿಬೇಕು, ಅದ್ರ ಮುಂದೆ ಕ್ಲಾಸ್ ಫಂಕ್ಷನ್ ನೇಮ್ ಬರಿಬೇಕು, ಪ್ಯಾರಾಮೀಟರ್ಸ್ ಇದ್ರೆ ಪ್ಯಾರಾಮೀಟರ್ಸ್ ಅನ್ನ ಸ್ಪೆಸಿಫೈ ಮಾಡಬೇಕು. ಈಗ ಮೇನ್ ಫಂಕ್ಷನ್ ಗೆ ಬರೋಣ. ಇಂಟ್ ಮೇನ್ ಫಂಕ್ಷನ್ ರಿಟರ್ನ್ 0 ಮಾಡ್ತಾ ಇದೆ, ಅದಕ್ಕೋಸ್ಕರ ರಿಟರ್ನ್ ಟೈಪ್ ಏನ್ ತಗೊಂಡಿದೀವಿ, ಇಂಟ್ ಅಂತ ತಗೊಂಡಿದೀವಿ. ಇಂಟ್ ಮೇನ್. ಇಲ್ಲಿ ಐಟಮ್ ಎಕ್ಸ್ ಅಂತ ಇದೆ. ಏನು ಇದು ಐಟಮ್ ಎಕ್ಸ್ ಅಂದ್ರೆ, ಹಿಯರ್ ವಿ ಆರ್ ಡಿಕ್ಲೇರಿಂಗ್ ಎ ವೇರಿಯೇಬಲ್ ಕಾಲ್ಡ್ ಎಕ್ಸ್ ವಿಚ್ ಇಸ್ ಬಿಲಾಂಗಿಂಗ್ ಟು ಕ್ಲಾಸ್ ಐಟಮ್. ಐಟಮ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಈ ವೇರಿಯೇಬಲ್ ಅನ್ನೇ ಆಬ್ಜೆಕ್ಟ್ ಅಂತ ಹೇಳೋದು. It is a creation of object X of class type item. Class ಇದು item ಅನ್ನೋದು ಕ್ಲಾಸ್ ಟೈಪ್ ಇದು. It is a user defined data type. Item type ಇನ ಒಂದು ಆಬ್ಜೆಕ್ಟ್ ಅನ್ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಂತ ಇದ್ದೀವಿ. ಯಾವುದು? X. ಓಕೆ, CO ಟೈಪ್ ಕೊಡ್ತೀನಿ, ಆಬ್ಜೆಕ್ಟ್ X ಅಂತ ಕೊಡ್ತೀನಿ. ಅಲ್ಲಿ ಆಬ್ಜೆಕ್ಟ್ X ಅಂತ ಪ್ರಿಂಟ್ ಆಗುತ್ತೆ. ಔಟ್ಪುಟ್ ನಲ್ಲಿ ನೋಡಿ ಆಬ್ಜೆಕ್ಟ್ X ಅಂತ ಪ್ರಿಂಟ್ ಆಗಿದೆ, ಹೌದಾ? ಓಕೆ, ನೆಕ್ಸ್ಟ್ ನಾನೀಗ ಒಂದು ಕ್ಲಾಸ್ ನಲ್ಲಿರೋ ಮೆಂಬರ್ ಫಂಕ್ಷನ್ ಅನ್ನ ಇನ್ವೋಕ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಆಬ್ಜೆಕ್ಟ್ ನೇಮ್ ಬರಿಬೇಕು, ಡಾಟ್ ಆಪರೇಟರ್ ಯೂಸ್ ಮಾಡಬೇಕು, ಸಿಂಗಲ್ ಡಾಟ್ ಆಪರೇಟರ್ ಯೂಸ್ ಮಾಡಬೇಕು. ನಂತರ ಆ ಫಂಕ್ಷನ್ ನೇಮ್ ಅನ್ನ ಬರಿಬೇಕು. ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಏನೇನು ಸೆಂಡ್ ಮಾಡ್ತೀವಿ ಅದನ್ನ ಬರಿಬೇಕು. ಇಲ್ಲಿ ಪ್ಯಾರಾಮೀಟರ್ಸ್ ಏನೇನು ಸೆಂಡ್ ಮಾಡಿದೀವಿ ನಾವು? ಸಿ, 1 ಸೆಕೆಂಡ್, ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ತೀನಿ ನಾನು. ಓಕೆ, CO ಅಂದ್ರೆ ಏನು? ಆಬ್ಜೆಕ್ಟ್ X ನ ಇಲ್ಲಿ ಪ್ರಿಂಟ್ ಆಗಿದೆ, ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಬನ್ನಿ. ಈಗ ಗೆಟ್ ಡಾಟಾ ಫಂಕ್ಷನ್ ಅನ್ನು ನಾವು ಇನ್ವೋಕ್ ಮಾಡ್ತೀವಿ. ಅದು ಐಟಮ್ ಕ್ಲಾಸಿಗೆ ಸಂಬಂಧಪಟ್ಟ ಫಂಕ್ಷನ್. ಸೊ ಅದು ವಿತ್ ರೆಸ್ಪೆಕ್ಟ್ ಯಾವ್ದಾದ್ರು ಆಬ್ಜೆಕ್ಟ್ ಇನ್ವೋಕ್ ಮಾಡಬೇಕು. ಸುಮ್ಮನೆ ಗೆಟ್ ಡಾಟಾ ಅಂತ ಹೇಳಿ ಪ್ಯಾರಾಮೀಟರ್ಸ್ ಬರಿಬಾರ್ದು. ವಿತ್ ರೆಸ್ಪೆಕ್ಟ್ ಟು ವಿಚ್ ಆಬ್ಜೆಕ್ಟ್ ವಿ ಆರ್ ಇನ್ವೋಕಿಂಗ್ ಹಿಯರ್? ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ X. ಸೊ X ಡಾಟ್ ಬರಿಬೇಕು, ಗೆಟ್ ಡಾಟಾ ಬರಿಬೇಕು. ಇಟ್ ಮೀನ್ಸ್ ಆಬ್ಜೆಕ್ಟ್ X is calling a member function of a class. ಒಂದು ಕ್ಲಾಸಿನ ಮೆಂಬರ್ ಫಂಕ್ಷನ್ ಕಾಲ್ ಮಾಡ್ತಾ ಇದೆ. ಯಾವುದು? ಆಬ್ಜೆಕ್ಟ್ X. ಸೊ X ಡಾಟ್ ಗೆಟ್ ಡಾಟಾ. ಏನೇನು ಪ್ಯಾರಾಮೀಟರ್ ಸೆಟ್ ಮಾಡ್ತೀನಿ? 200 and 175.5. ಒಂದು ಇಂಟಿಜರ್ ಟೈಪ್, ಇನ್ನೊಂದು ಫ್ಲೋಟ್ ಟೈಪ್ ಸೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಅವಾಗ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿಂದ ಸೀದಾ ಗೆಟ್ ಡಾಟಾ ಫಂಕ್ಷನ್ ಡೆಫಿನೇಷನ್ ಗೆ ಬರುತ್ತೆ. ಸೊ ಇದು 200 175.5 ಎಲ್ಲಿ ಸ್ಟೋರ್ ಆಗುತ್ತೆ? 200 A ನಲ್ಲಿ, 175.5 B ನಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ಫಂಕ್ಷನ್ ಡೆಫಿನೇಷನ್ ಒಳಗಡೆ ಏನ್ ಮಾಡ್ತಾ ಇದೀವಿ? A ನ ನಂಬರ್ ಗೆ ಅಸೈನ್ ಮಾಡಿದೀವಿ. ಸೊ A ವ್ಯಾಲ್ಯೂ ಅದೇ 200 ಇತ್ತಲ್ಲ, ಎಲ್ಲಾಯ್ತು? ನಂಬರ್ ನಲ್ಲಿ ಹೋಯ್ತು. B ವ್ಯಾಲ್ಯೂ ಏನ್ ಮಾಡಿದೀವಿ? ಕಾಸ್ಟ್ ಗೆ ಅಸೈನ್ ಮಾಡಿದೀವಿ. 175.5 ಏನ್ ಫ್ಲೋಟ್ ವ್ಯಾಲ್ಯೂ ಇತ್ತಲ್ಲ, ಅದು ಎದ್ರಲ್ಲಿ ಹೋಯ್ತು? ಕಾಸ್ಟ್ ನಲ್ಲಿ ಹೋಯ್ತು. ಹೀಗೆ ನಾವು ಯೂಸಿಂಗ್ ಎ ಮೆಂಬರ್ ಫಂಕ್ಷನ್ ಕ್ಲಾಸಿನ ಡಾಟಾ ಮೆಂಬರ್ಸ್ ಅನ್ನ ಏನ್ ಮಾಡಬೇಕು? ಅಕ್ಸೆಸ್ ಮಾಡ್ಕೋಬೇಕು. ನಂಬರ್, ಕಾಸ್ಟ್ ಕ್ಲಾಸಿನ ಡಾಟಾ ಟೈಪ್, ಕ್ಲಾಸ್ನ ವೇರಿಯೇಬಲ್ಸ್. ಓಕೆ, ಆ ವೇರಿಯೇಬಲ್ಸ್ ಗಳನ್ನ ಹೇಗೆ ನಾವು ಇನಿಷಿಯಲೈಸ್ ಮಾಡ್ತಾ ಇದೀವಿ ಇಲ್ಲಿ? ಯೂಸಿಂಗ್ ಎ ಗೆಟ್ ಡಾಟಾ ಫಂಕ್ಷನ್. ಈ ಫಂಕ್ಷನ್ ಅಷ್ಟೇ ಇದನ್ನ ಅಕ್ಸೆಸ್ ಮಾಡಕ್ ಸಾಧ್ಯ. ಕ್ಲಾಸ್ ಇಂದ ಹೊರಗಡೆ ಇರೋ ಫಂಕ್ಷನ್ ಅಕ್ಸೆಸ್ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಗೆಟ್ ಡಾಟಾ ಕ್ಲಾಸ್ ಒಳಗಿದೆ ಫಂಕ್ಷನ್. ಆದ್ದರಿಂದ ಆ ಗೆಟ್ ಡಾಟಾ ಫಂಕ್ಷನ್ ನಂಬರ್ ಮತ್ತೆ ಕಾಸ್ಟ್ ಅನ್ನ ಅಕ್ಸೆಸ್ ಮಾಡಬಹುದು. ಇಲ್ಲಿ A is assigned to value number, B is assigned to cost. ಓಕೆ, ಅಲ್ಲಿಂದ ಕಂಟ್ರೋಲ್ ರಿಟರ್ನ್
ಮೇನ್ ಫಂಕ್ಷನ್ ಗೆ ಬರುತ್ತೆ. ಆಮೇಲೆ ಎಕ್ಸ್ ಡಾಟ್ ಪುಟ್ ಡಾಟಾ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸ್ ಡಾಟ್ ಪುಟ್ ಡಾಟಾ. ಸೊ ಇಲ್ಲಿ ಪ್ಯಾರಾಮೀಟರ್ಸ್ ಇದೆನಾ? ನೋ ಪ್ಯಾರಾಮೀಟರ್ಸ್. ಇಲ್ಲಿ ಪುಟ್ ಡಾಟಾ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಪುಟ್ ಡಾಟಾ ಫಂಕ್ಷನ್ ಡೆಫಿನೇಷನ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಬರುತ್ತೆ ಪುಟ್ ಡಾಟಾ. ಸೊ ಇಲ್ಲಿ ನಾವು ಕೀವರ್ಡ್ ಕೊಟ್ಟಿದ್ದೀವಿ, ನಂಬರ್ ಕೋಲನ್ ಪ್ರಿಂಟ್ ಆಗುತ್ತೆ, ನಂಬರ್ ಕೋಲನ್ ಪ್ರಿಂಟ್ ಆಗುತ್ತೆ. ಆ ನಂತರ ಏನ್ ಕೊಟ್ಟಿದ್ದೀವಿ? ನಂಬರ್ ವೇರಿಯೇಬಲ್ ಪ್ರಿಂಟ್ ಆಗಬೇಕು ಅಂತ, ನಂಬರ್ ನಲ್ಲಿರೋ ವ್ಯಾಲ್ಯೂ ವೇರಿಯೇಬಲ್ ವ್ಯಾಲ್ಯೂ ಪ್ರಿಂಟ್ ಆಗಬೇಕು ಅಂತ ನಂಬರ್ ಅಂತ ಬರೆದಿದ್ದೀವಿ. ಆ ನಂಬರ್ ಏನಾಗುತ್ತೆ? ಇಲ್ಲಿ ಪ್ರಿಂಟ್ ಆಗುತ್ತೆ. ಯಾವುದು? 200. ಎ ಇಸ್ ಅಸೈನ್ಡ್ ನಂಬರ್ ತಾನೆ, ಎ ಒಳಗೆ 200 ಇತ್ತು ತಾನೆ. ಸೊ ಈಗ ನಂಬರ್ ನಂಬರ್ ನಲ್ಲಿ ಎಷ್ಟು ವ್ಯಾಲ್ಯೂ ಬಂತು? 200. ಅದು ಇಲ್ಲಿ ಏನಾಗ್ತಾ ಇದೆ? ಪ್ರಿಂಟ್ ಆಗ್ತಾ ಇದೆ. ಸಿಮಿಲರ್ಲಿ ಕಾಸ್ಟ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ? 175.5. ಅದು ಇಲ್ಲಿ ಏನಾಗ್ತಾ ಇದೆ? ಪ್ರಿಂಟ್ ಆಗ್ತಾ ಇದೆ. ಇಷ್ಟೇ ಔಟ್ಪುಟ್. ಸೊ ಇಲ್ಲಿ ನೀವು ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಕ್ಲಾಸ್ ಅನ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ. ಕ್ಲಾಸ್ ನಲ್ಲಿ ಏನೇನಿರುತ್ತೆ? ಡಾಟಾ ಮೆಂಬರ್ಸ್ ಇರುತ್ತೆ. ಇಂಟ್, ನಂಬರ್, ಫ್ಲೋಟ್, ಕಾಸ್ಟ್, ಇವು ಡಾಟಾ ಮೆಂಬರ್ಸ್. ಇವು ಪ್ರೈವೇಟ್ ಸೆಕ್ಷನ್ ನಲ್ಲಿ ಇದಾವೆ. ನಾವು ಪ್ರೈವೇಟ್ ಅಂತ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅವೇನಾಗ್ತವೆ? ಪ್ರೈವೇಟ್ ಸೆಕ್ಷನ್ ಗೆ ಹೋಗ್ತವೆ. ಸೊ ಪಬ್ಲಿಕ್ ಅಂತ ನಾವು ಎಕ್ಸ್ಪ್ಲಿಸಿಟ್ಲಿ ರೈಟ್ ಮಾಡಿದಾಗ ಅವು ಏನಾಗ್ತವೆ? ಪಬ್ಲಿಕ್ ಆಗ್ತವೆ. ಸೊ ಗೆಟ್ ಡಾಟಾ, ಪುಟ್ ಡಾಟಾ ಎರಡು ಪಬ್ಲಿಕ್ ಫಂಕ್ಷನ್ಸ್, ಮೆಂಬರ್ ಫಂಕ್ಷನ್ಸ್. ಓಕೆ, ಪುಟ್ ಡಾಟಾ ಡೆಫಿನೇಷನ್ ಇಲ್ಲಿದೆ, ಗೆಟ್ ಡಾಟಾ ಡೆಫಿನೇಷನ್ ಇಲ್ಲಿದೆ. ಗೆಟ್ ಡಾಟಾನ ಕ್ಲಾಸ್ ಇಂದ ಹೊರಗಡೆ ಡಿಫೈನ್ ಮಾಡ್ಕೊಂಡಿದೀವಿ. ಆದ್ದರಿಂದ ಗೆಟ್ ಡಾಟಾಗೆ ನಾವು ಏನಂತ ಹೇಳ್ತೀವಿ? ಇಲ್ಲಿ ಕ್ಲಾಸ್ ಇಂದ ಹೊರಗಡೆ ಡಿಫೈನ್ ಮಾಡ್ಕೊಂಡಿದೀವಿ. ಆದ್ದರಿಂದ ನಾವು ಇಲ್ಲಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಗೆಟ್ ಡಾಟಾ ಫಂಕ್ಷನ್ ಡೆಫಿನೇಷನ್ ಬರಿಬೇಕಂದ್ರೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಬರಿಬೇಕು. ಅದ್ರ ಪಕ್ಕದಲ್ಲಿ ಕ್ಲಾಸ್ ನೇಮ್ ಬರಿಬೇಕು. ಅದ್ರ ಪಕ್ಕದಲ್ಲಿ ರಿಟರ್ನ್ ಟೈಪ್ ಅನ್ನ ಸ್ಪೆಸಿಫೈ ಮಾಡಬೇಕು. ಸೊ ಎ ವ್ಯಾಲ್ಯೂ ನಂಬರ್ ನಲ್ಲಿ ಹೋಯ್ತು, ಬಿ ವ್ಯಾಲ್ಯೂ ಕಾಸ್ಟ್ ಅಲ್ಲಿ ಹೋಯ್ತು. ಓಕೆ, ಹೀಗೆ ಇಲ್ಲಿ ಎಕ್ಸ್ ಡಾಟ್ ಗೆಟ್ ಡಾಟಾ ಅಂದ್ರೆ ಗೆಟ್ ಡಾಟಾ ಫಂಕ್ಷನ್ ಇನ್ವೋಕ್ ಆಗ್ತಾ ಇದೆ. ಆದ್ರೆ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಬ್ಜೆಕ್ಟ್? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಬ್ಜೆಕ್ಟ್. ಇಲ್ಲಿ ಪುಟ್ ಡಾಟಾ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಆದ್ರೆ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಬ್ಜೆಕ್ಟ್? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಬ್ಜೆಕ್ಟ್. ಇಲ್ಲಿ ಐಟಮ್ ಎಕ್ಸ್ ಅಂತ ಬರೆದಿದೀವಲ್ಲ, ಎಕ್ಸ್ ಅನ್ನೋದೇನು? ಆಬ್ಜೆಕ್ಟ್ ಆಫ್ ವಿಚ್ ಕ್ಲಾಸ್? ಐಟಮ್ ಕ್ಲಾಸ್. ಅರ್ಥ ಆಯ್ತಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ಗೋ ಆನ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ನ ಓದಿ, ಪದೇ ಪದೇ ಓದಿ. ನಾನು ಹೇಳುವ ಎಕ್ಸ್ಪ್ಲನೇಷನ್ ಕೂಡ ಅಬ್ಸರ್ವ್ ಮಾಡಿ. ಪದೇ ಪದೇ ವಿಡಿಯೋ ನೋಡಿ. ವಿಡಿಯೋನ ಡಿಲೀಟ್ ಮಾಡಕ್ ಹೋಗ್ಬೇಡಿ, ಹಾಗೆ ಇಟ್ಕೊಂಡಿರ್ರಿ. ಓಕೆ, ನಿಮಗೆ 100% ಆಗಿ ಅರ್ಥ ಆಗೇ ಆಗತ್ತೆ, ನನಗೆ ಗೊತ್ತಿದೆ. ಓಕೆ, ಫೈನ್. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ನೋಡ್ಬಿಡೋಣ ಇವತ್ತು. ಸೊ ಇಲ್ಲಿ ನೋಡಿ, ನಾನೇನು ಲಾಸ್ಟ್ ಪ್ರೋಗ್ರಾಮ್ ನಲ್ಲಿ ನಿಮಗೆ ಹೇಳಿದ್ನಲ್ಲ, ಅಲ್ಲಿ ಪುಟ್ ಡಾಟಾ ಫಂಕ್ಷನ್ ನ ಕ್ಲಾಸ್ ಒಳಗೆ ಡಿಫೈನ್ ಮಾಡ್ಕೊಂಡಿದ್ವಿ. ಈ ರೀತಿ ಯಾವುದೇ ಒಂದು ಫಂಕ್ಷನ್ ಅನ್ನ ಕ್ಲಾಸ್ ಒಳಗೆ ನಾವು ಡಿಫೈನ್ ಮಾಡ್ಕೊಂಡ್ರೆ ಕಂಪೈಲರ್ ಅದನ್ನ ಇನ್ಲೈನ್ ಫಂಕ್ಷನ್ ತರ ಟ್ರೀಟ್ ಮಾಡುತ್ತೆ. ಇನ್ಲೈನ್ ಫಂಕ್ಷನ್ ಅಂತ ಏನಂತ ಹೇಳಿದ್ದೆ, ನಾವು ಕಾನ್ಸೆಪ್ಟ್ ಬಂದಿತ್ತು ನಿಮಗೆ. ಓಕೆ, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಓಕೆ, ನಾವು ಯಾವ್ದಾರ ಫಂಕ್ಷನ್ ಅನ್ನ ಕ್ಲಾಸ್ ಒಳಗಡೆ ಡಿಫೈನ್ ಮಾಡ್ಕೊಂಡ್ರೆ ಕಂಪೈಲರ್ ಅದನ್ನ ಇನ್ಲೈನ್ ಫಂಕ್ಷನ್ ತರನೇ ಟ್ರೀಟ್ ಮಾಡುತ್ತೆ. ನಾವು ಇನ್ಲೈನ್ ಅಂತ ಸ್ಪೆಸಿಫೈ ಮಾಡಲಿಲ್ಲ ಅಂದ್ರೂ ಇನ್ಲೈನ್ ಫಂಕ್ಷನ್ ತರನೇ ಟ್ರೀಟ್ ಮಾಡುತ್ತೆ. ಆದ್ರೆ ಒನ್ ಕಂಡೀಷನ್ ಏನು? ಇಟ್ ಶುಡ್ ಕನ್ಸಿಸ್ಟ್ ಆಫ್ 1 or 2 ಸ್ಟೇಟ್ಮೆಂಟ್ಸ್ ಅಷ್ಟೇ ಇರಬೇಕು. 1 or 2 ಸ್ಟೇಟ್ಮೆಂಟ್ಸ್ ಅಷ್ಟೇ ಇದ್ರೆ ಅದು ಇನ್ಲೈನ್ ಫಂಕ್ಷನ್ ತರ
ಟ್ರೀಟ್ ಮಾಡುತ್ತೆ. ಎರಡಕ್ಕಿಂತ ಹೆಚ್ಚಿಗೆ ಸ್ಟೇಟ್ಮೆಂಟ್ಸ್ ಇತ್ತು ಅಂದ್ರೆ ಅವಾಗ ಅದೇನ್ ಮಾಡುತ್ತೆ, ಕಂಪೈಲರ್ ನಾರ್ಮಲ್ ಫಂಕ್ಷನ್ ತರ ಅದನ್ನ ಕನ್ಸಿಡರ್ ಮಾಡುತ್ತೆ. ಓಕೆ, ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಮೇಕಿಂಗ್ ಔಟ್ಸೈಡ್ ಫಂಕ್ಷನ್ ಆಸ್ ಇನ್ಲೈನ್. ಈಗ ನಾನು ವೈಡ್ ಐಟಮ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಗೆಟ್ ಡಾಟಾ ಅಂತ ಬರ್ದಿದ್ದೆ, ಹೌದಾ? ನಾವೇನಾದ್ರೂ ಆ ಫಂಕ್ಷನ್ ಅನ್ನ ಇನ್ಲೈನ್ ಫಂಕ್ಷನ್ ಮಾಡಬೇಕು ಅಂದ್ರೆ ವೈಡ್ಗಿಂತ ಮೊದಲು ನಾವು ಇನ್ಲೈನ್ ಅನ್ನ ಕೀವರ್ಡ್ ಏನ್ ಮಾಡಬೇಕು, ಜಾಯಿನ್ ಮಾಡಬೇಕು, ಅವಾಗ ಅದು ಇನ್ಲೈನ್ ಆಗುತ್ತೆ. ಆದ್ರೆ ಆ ಫಂಕ್ಷನ್ ತುಂಬಾ ಕಾಂಪ್ಲಿಕೇಟೆಡ್ ಫಂಕ್ಷನ್ ಡೆಫಿನೇಷನ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಮೋರ್ ದೆನ್ 2 ಸ್ಟೇಟ್ಮೆಂಟ್ಸ್ ಇದೆ. ಅದಕ್ಕೋಸ್ಕರ ಕಂಪೈಲರ್ ಅದನ್ನ ಏನ್ ಮಾಡೋದಿಲ್ಲ, ಇನ್ಲೈನ್ ಅಂತ ಮಾಡೋದಿಲ್ಲ. ನಾವು ಇನ್ಲೈನ್ ಅಂತ ಸ್ಪೆಸಿಫೈ ಮಾಡಿದ್ರು ಕೂಡ ಕಂಪೈಲರ್ ಚೆಕ್ ಮಾಡುತ್ತೆ ಇದು ಇನ್ಲೈನ್ ಮಾಡಕ್ ಬರುತ್ತೋ ಇಲ್ವೋ ಅಂತ. 1 or 2 ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನ ಇನ್ಲೈನ್ ಮಾಡುತ್ತೆ, ಇಲ್ಲ ಅಂದ್ರೆ ಇನ್ಲೈನ್ ಮಾಡೋದಿಲ್ಲ. ಓಕೆ, ಇವತ್ತಿನ ಕ್ಲಾಸ್ನಾಗೆ ಇಷ್ಟು ಸಾಕು. ನೀವು ಟೆಕ್ಸ್ಟ್ ಬುಕ್ ಓದ್ರಿ, ಅರ್ಥ ಆಗತ್ತೆ. ನಂದು ಎಕ್ಸ್ಪ್ಲನೇಷನ್ ಪದೇ ಪದೇ ಕೇಳಿ, ಖಂಡಿತವಾಗ್ಲೂ ಅರ್ಥ ಆಗತ್ತೆ. ಏನಾದ್ರೆ ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಓಕೆ, we will meet in the next class. Until then, goodbye. Have a nice day.